ಹೌದು, ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ನೋಡೋಕೆ ತುಂಬ ಖುಷಿ ಆಗುತ್ತೆ ಜೋಡಿನ. ಆ್ಯಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಪರ್ಸನ್. ಸೊ ಎಲ್ಲೇ ಇದ್ರೂ ಮದುವೆಗೆ ಬರಲೇಬೇಕು ಅಂತ ಓಡ್ ಬಂದಿರೋದು. ಸೊ ಖುಷಿ ಆಯಿತು. ಐ ವಿಲ್ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ದೆಮ್. ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ತುಂಬ ಖುಷಿ ಆಯಿತು ಬಂದು. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿದ್ದಾರೆ ಅಂದರೆ ಯಾರ ಕಣ್ಣು ಬೀಳದೆ ಇರಲಿ, ದೃಷ್ಟಿ ನೋಡಿ ಖುಷಿಯಾಗಿದ್ದಾರೆ ಅಂದರೆ ಗೊತ್ತಾಗುತ್ತೆ. ಅಂದರೆ ದೇ ಬೋತ್ ಆರ್ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ. ಸೊ ಖುಷಿ ಆಗುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ. ಮದುವೆ ಅಂತ ಒಂದಿಷ್ಟು ಕನಸುಗಳಿರುತ್ತೆ, ಅವ್ರದೇ ಆಗಿರ್ತಕ್ಕಂಥ ಥಾಟ್ಸ್ ಇರುತ್ತೆ. ನಿಮ್ಗೆ ಯಾವ ಥರ ಶೇರ್ ಮಾಡಿದ್ದು ಅಥವಾ ಅವರ ಲವ್ ಬಗ್ಗೆ, ಅವ್ರ ಪರಿಚಯದ ಬಗ್ಗೆ ಯಾವ ಥರ ಮಾತಾಡಿ ನೆನಪಾಗುತ್ತೆ? ಹೌದು, ಅಂದರೆ ಮೊದಲು ಐ ಥಿಂಕ್ ಅವರು ಪ್ರಾಬಬ್ಲಿ ಡೇಟ್, ಅದು ಗೊತ್ತಿಲ್ಲ ನಾನು ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅವಾಗಲೇ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬ ಖುಷಿ. ಇನ್ನೂ ಎಷ್ಟು ಚಿಕ್ಕ ಹುಡುಗಿ, ನಾನು ಇನ್ನೂ ಸಿನಿಮಾಗಳು ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾರೆ, ನಾನು ಆ ಥರ ಏನೋ ಒಂದು ಮಾಡಬೇಕು. ಥ್ಯಾಂಕ್ ಯು.